ನಮಸ್ತೆ ಸಿನಿಪ್ರಿಯರೇ, ನನ್ನ ಹೆಸರು ಸಂಜಯ್ ಅಂತ. ನಾನು ಇವತ್ತು ಮೊದಲನೇ ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ. ಮೂವಿ ಹೆಸರು ಬಂದ್ಬಿಟ್ಟು ಭೈರತಿ ರಣಗಲ್ ಅಂತ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಕನ್ಫ್ಯೂಷನ್. ನಮಸ್ತೆ ಗುರು. ಭೈರತಿ ರಣಗಲ್ ಮೂವಿ ಬಗ್ಗೆ ಹೇಳೋದಾದ್ರೆ ಡೈರೆಕ್ಷನ್ ಮಾಡಿರೋರು ನಮ್ಮ ನರ್ತನ್ ಅವರು. ಇನ್ನು ಹೀರೋ ಬಗ್ಗೆ ಹೇಳೋದಾದ್ರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು. ಇನ್ನು ವಿಲನ್ ಬಗ್ಗೆ ಹೇಳೋದಾದ್ರೆ ನಮ್ಮ ರಾಹುಲ್ ಬಾಸ್ ಅಂತ ಹಿಂದಿ ಆ್ಯಕ್ಟರ್ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ನಮ್ಮ ಕರ್ನಾಟಕದ ಪುಟ್ಟಿ ರುಕ್ಮಿಣಿ ವಸಂತ್ ಅವ್ರು ಮಾಡಿದ್ದಾರೆ. ಇನ್ನು ಮೂವಿ ಡ್ಯೂರೇಷನ್ ಬಂದ್ಬಿಟ್ಟು 2 ಗಂಟೆ 14 ನಿಮಿಷ ಇದೆ. ಇನ್ನು ಮೂವಿ ಬಗ್ಗೆ ಹೇಳೋದಾದರೆ ನಾವೆಲ್ಲ ಮಫ್ತಿಲ್ ನೋಡಿದ್ದೀವಿ ಒಂದು ಕ್ಯಾರೆಕ್ಟರ್ ಭೈರತಿ ರಣಗಲ್ ಅನ್ನೋದು ಎಷ್ಟು ವೈಲೆಂಟ್ ಆಗಿರುತ್ತೆ ಅಂತ. ಅಷ್ಟೊಂದು ವೈಲೆಂಟ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ಮೂವಿಯಲ್ಲಿ ನೋಡ್ಬೋದು. ಮತ್ತೆ ಗುರು, ಈ ಮೂವಿಲಿ ನನಗೆ ಇಷ್ಟ ಆಗಿರೋದು ಮತ್ತು ಇಷ್ಟ ಆಗದೆ ಇರೋದನ್ನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದು ನನಗೆ ಇಷ್ಟ ಆಗಿದ್ದೇನೆಂದರೆ ಶಿವಣ್ಣ ಗುರು. ಬರೀ ಅವ್ರ ಕಣ್ಣೋಟದಲ್ಲೇ ಒಂದು ಹೈಪನ್ನು ತರಿಸ್ತಾರೆ. ಅದನ್ನು ನಮ್ಮ ಡೈರೆಕ್ಟರು ನೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇನ್ನು ಆ ಇಂಟರ್ವಲಲ್ಲಿ ಒಂದು ಲಾಂಗ್ ಸೀನ್ ಬರುತ್ತೆ ಗುರು, ಅಬ್ಬಬ್ಬಾ ಗೂಸ್ ಬಂಪ್ಸ್ ಅನ್ಕೊಳ್ಳಿ. ಈ ಮೂವಿ ಗೂಸ್ ಬಂಪ್ಸ್ ಅದೇನೆ. ಇನ್ನು ಈ ಭೈರತಿ ರಣಗಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಮ್ಮ ಶಿವಣ್ಣವರು ಈ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಹೀ ನೇಲ್ಡ್ ಇಟ್ ಅಂತ, ಹಾಗೆ ಸಖತ್ತಾಗಿ ನಿಭಾಯಿಸಿದ್ದಾರೆ. ಮತ್ತು ಎರಡನೇದಾಗಿ ನನಗೆ ಇಷ್ಟ ಆದಂಥ ವಿಚಾರ ಏನಂದರೆ ಇದರ ಡೈರೆಕ್ಟರು. ಯಾಕಂದರೆ ಇದರಲ್ಲಿ ಯಾವುದೇ ಥರ ಲೂಪ್ ಹೋಲ್ ಇಲ್ದಂಗೆ ಮತ್ತು ಯಾವುದೇ ಥರದ ಬೇಡದೇ ಇರೋಂಥ ಸೀನ್ಗಳಿಲ್ದಂಗೆ ನೀಟಾಗಿ ರೈಟಿಂಗ್ ಮಾಡಿ ಅದನ್ನು ನೀಟಾಗಿ ಎಕ್ಸಿಕ್ಯೂಷನ್ ಮಾಡಿರೋಂಥವ್ರು ನಮ್ಮ ಡೈರೆಕ್ಟರು. ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಮೂರನೇ ವಿಷಯ ಬಂದ್ಬಿಟ್ಟು ಇದರ ಸಿನಿಮಾಟೋಗ್ರಫಿ. ಆ್ಯಸ್ ಎ ಸಿನಿಮಾಟೋಗ್ರಫರ್ ಆಗಿ ನನಗೆ ಇದರಲ್ಲಿ ಯಾವುದೇ ತರಹದ ಅಂದರೆ ತಪ್ಪುಗಳು ನಾನು ಕಾಣಿಸಲಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಆಗಲಿ, ಆ ಇಂಟ್ರೋವಲಲ್ಲಿ ಶಿವಣ್ಣವರು ಆ ಚೇರ್ ಮೇಲೆ ಕೂತ್ಕೊಂಡಾಗ ಮುಂದೆ ಪ್ಯಾನ್ ಮಾಡೋದಾಗಲಿ, ಅಬ್ಬಬ್ಬಬ್ಬ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇದಕ್ಕಿಂತ ನನಗೆ ಈ ಮೂವಿಲಿ ಇನ್ನೂ ಏನಾದರೂ ಹೇಳಬೇಕು ಅನ್ನೋದಕ್ಕೆ ಸಾಲ್ತಾನಿಲ್ಲ, ಅಷ್ಟು ಸಖತ್ತಾಗಿದೆ ಮೂವಿ. ಮತ್ತು ಗುರು, ಇಷ್ಟು ವಿಷಯಗಳು ನನಗೆ ಈ ಮೂವಿಲಿ ಇಷ್ಟ ಆಗಿದ್ದು. ಇನ್ನು ಇಷ್ಟ ಆಗದೆ ಇರೋದಂದರೆ ವಿಲನು ಗುರು. ಅದೇನು ಗುರು, ನಮ್ಮ ಶಿವಣ್ಣಂಗೆ ಅವನ ಆ ವಿಲನ್ನು ಈಸ್ ಗುಡ್ ಆ್ಯಕ್ಟರ್. ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಮತ್ತು ಡಬ್ಬಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಆದರೆ ನಮ್ಮ ಕನ್ನಡದವ್ರಿಗೆ ಯಾರಿಗಾದರೂ ಅವಕಾಶ ಕೊಡ್ಬೋದಿತ್ತು, ಮತ್ತು ಇನ್ನೂ ಚೆನ್ನಾಗಿ ಮಾಡ್ತಿದ್ರು ಅವರು. ಇನ್ನು ಎರಡನೇ ವಿಚಾರ ಬಂದ್ಬಿಟ್ಟು ನನಗೆ ಇಷ್ಟ ಆಗದೆ ಇರೋದಂದರೆ ಇದ್ರ ಟೈಟಲ್ ನೇಮು ಗುರು. ಯಾಕಂದರೆ ಭೈರತಿ ರಣಗಲ್ ಸಖತ್ತಾಗಿದೆ, ಅದು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನಾದರೂ ಮಫ್ತಿ 2 ಅಂತ ಏನಾದರೂ ಕೊಟ್ಟಿದ್ದಿದ್ರೆ ಇನ್ನೂ ಆಡಿಯನ್ಸ್ನ ನಾವು ಅಟ್ರ್ಯಾಕ್ಟ್ ಮಾಡ್ಬೋದಿತ್ತು. ಆ್ಯಸ್ ಎ ಕನ್ನಡಿಗನಾಗಿ ನನಗೆ ಈ ಮೂವಿ ಮಫ್ತಿ ಮೂವಿಯ ಪ್ರೀಕ್ವೆಲ್ ಅಂತ ಗೊತ್ತಾಗುತ್ತೆ. ಆದರೆ ಹೊರಗಡೆ ಅಂದರೆ ಬೇರೆ ಬೇರೆ ವಾಚರ್ಸ್ಗಳು ಇರ್ತಾರೆ, ಬೇರೆ ಬೇರೆ ಲ್ಯಾಂಗ್ವೇಜ್ ವಾಚರ್ಸು. ಅವ್ರುಗಳಿಗೆ ಇದು ಮಫ್ತಿ ಮೂವಿ ಸೆಕೆಂಡ್ ಪಾರ್ಟ್ ಅಂತ ಎಷ್ಟೋ ಜನಗಳಿಗೆ ಗೊತ್ತಾಗಲ್ಲ. ಸೊ ಇದನ್ನು ಮಫ್ತಿ 2 ಅಂತ ಇಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗ್ತಿತ್ತು. ಮತ್ತು ಮೂರನೇದು ಇಷ್ಟ ಆಗದೆ ಇರೋ ವಿಚಾರ ಏನಂದರೆ ಇದ್ರ ಗ್ರೇಡಿಂಗು. ಎಡಿಟಿಂಗು ಎಲ್ಲ ಸಖತ್ತಾಗಿ ಮಾಡಿದ್ದಾನೆ. ಇನ್ನು ಆ್ಯಸ್ ಎ ಎಡಿಟರ್ ಆಗಿ ನನಗೆ ಗ್ರೇಡಿಂಗ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ಈ ಫಸ್ಟ್ ಹಾಫಲ್ಲಂತೂ ಫುಲ್ಲು ರೆಡ್ ಮಾಡಿಬಿಟ್ಟಿದ್ದಾರೆ. ಆ ಮುಖಗಳೆಲ್ಲ ಫುಲ್ ರೆಡ್ ಕಾಣ್ತಾ ಇದೆ. ಅಲ್ಲಿ ಮೈನಿಂಗ್ ನಡೀತಿದೆ ಅಂತ ನಮಗೆ ಗೊತ್ತಾಗುತ್ತೆ, ಆದರೆ ಅದನ್ನು ರೆಡ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಮೊದಲು ಮಫ್ತಿಲಿ ಯೂಸ್ ಮಾಡಿರೋಂಥ ಒಂದು ಗ್ರೇಡಿಂಗ್ನೇ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಪಿನಿಯನ್ನು. ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಮಾಡಿ. ಸೊ ಇದು ಬಿಟ್ಟು ಇನ್ನು ಈ ಮೂವಿಲಿ ಯಾವುದೇ ಥರ ಚೆನ್ನಾಗಿಲ್ಲದೆ ಇರೋಂಥ ವಿಷಯಗಳಿಲ್ಲ, ಸಖತ್ತಾಗಿದೆ. ಸೊ ಎಲ್ಲ ಕನ್ನಡಿಗರಿಗಳಿಗೂ ನಾನು ಕೇಳೋದೇನೆಂದರೆ ಹೋಗಿ ಫಸ್ಟು ಕನ್ನಡ ಮೂವಿನ ಥಿಯೇಟ್ರಲ್ಲಿ ನೋಡಿ. ಇತ್ತೀಚೆಗೆ ರೀಸೆಂಟಾಗಿ ನೋಡಿದಂಥ ಮೂವಿಗಳಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಲೇ ಹೇಳ್ತೀನಿ ನಾನು. ಅಷ್ಟೊಂದು ಸಖತ್ತಾಗಿದೆ. ಗೂಸ್ ಬಂಪ್ಸ್ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದು. ಅಷ್ಟು ಸಖತ್ತಾಗಿದೆ ಮೂವಿ. ಮತ್ತು ಈ ರಿವ್ಯೂವರ್ಸು ಎಷ್ಟೋ ಜನಗಳು ಕಥೆನ ಇಲ್ಲೇ ಹೇಳ್ಬಿಡ್ತಾರೆ, ಅವರು ವಿಡಿಯೋಗಳಲ್ಲೇ ಕತೆಗಳನ್ನ ಹೇಳ್ಬಿಡ್ತಿದ್ದಾರೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಅನ್ಕೋತೀನಿ. ಆ ಕಥೆನ ಹೇಳಬೇಡಿ, ಜಸ್ಟ್ ಆ ಮೂವಿ ಹೇಗಿದೆ ಅದ್ರ ಇನ್ಫಾರ್ಮೇಷನ್ ಕೊಡಿ ಅಷ್ಟೇ. ಸೊ ಇಷ್ಟು ಹೇಳ್ತಾ ಧನ್ಯವಾದಗಳು.